ಇವಾಗ ನೀವು ಹಾಗೆ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಇದ್ದೀರಾ ಡಿಮ್ಯಾಂಡ್ ಮಾಡ್ತಾ ಇರೋದು ಇನ್ನು ಚರ್ಚೆ ಆಗ್ಬೇಕ್ರಿ, ಅದು ಆಗ್ಬೇಕು. ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನು ಶುರುವಾಗಿದೆ ಸರ್, ನೀವು ಹೋಗ್ತಾ ಇಲ್ಲ ಇನ್ನೂ ಅಂತ ಇದೆ. ಚರ್ಚೆ ಇನ್ನು ಪ್ರಾರಂಭ ಆಗಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ ನಾವು 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಆಗ್ತಾ ಇದೆ. ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಸರ್. ಈಗ ಮೇಲ್ಮಟ್ಟ ಆಗ್ಬೇಕು. ಅದೇ ಪ್ರಶ್ನೆ ಸರ್, ಯಾಕೆ ಲೇಟ್ ಆಗ್ತಾ ಇದೆ ಅಂತ. ನೀವು ಹೇಳೋದು ನಿಜ. ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಬಹಳಷ್ಟು, ಮೇಲ್ಮಟ್ಟದಲ್ಲಿ ಆಗ್ಬೇಕು ಅಷ್ಟೇ. ಇದಕ್ಕೆ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ಬೋದು, ಬಟ್ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರಿತೀನಿ ಅನ್ನುವಂತ ಒಂದು ಹಠಮಾರಿದ ಧೋರಣೆಯನ್ನ ಅವರು ಅನುಸರಿಸಿದ್ದಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಇದ್ರ ಪ್ರಕಾರ ಅವರೇ ಮುಂದುವರೆಸಿದ್ರೆ ಅಥವಾ ಅವರ ಹಠನ ಮುಂದುವರಿಸಿದ್ರೆ ಈ ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ. ಹಠ ಕೆಲಸ ಮಾಡೋರು ಬರ್ಬೇಕು ಅಷ್ಟೇ. ಹಠ ನಾನೇ ಆಗ್ಬೇಕು ನೀನೇ ಆಗ್ಬೇಕು ನಮ್ಮ ವಾದ ಅಲ್ಲ. ಯಾರಾದ್ರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು ಅಷ್ಟೇ ಡಿಮಾಂಡ್. ಅದನ್ನ ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರು ಬಿಟ್ಟಿದ್ದು ವಿಚಾರ. 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆಲೋಚನೆ ಮಾಡೋರು ನೀವು ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿ ಯಾವ್ದ್ರೆ ಅದೇ ಹೇಳಿದ್ರಲ್ಲ, ಅದೇ ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇದೆಲ್ಲ ಮುಗಿತಾ ಇರೋದು. ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವ ಅಧ್ಯಕ್ಷರಾಗುವಂತ ಇಲ್ಲ, ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅಧ್ಯಕ್ಷ ಆಗ್ಬೇಕು, ಯಾರು ಆಗ್ಬೇಕು, ನೀವು ಆಗ್ತೀರಾ ಯಾರು ಕೇಳಿಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರು ಆಗ್ತೀರಾ ಯಾರಿಲ್ಲ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.